ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿಲಿ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಕಾಮನ್. ಹಾಗಿದ್ರೆ ನಾನು ಹೇಳೋದನ್ನು ನೀವು ಯೂಸ್ ಮಾಡ್ಕೋತಾ ಬನ್ನಿ, ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಸ್ಟ್ರೆಚ್ ಮಾರ್ಕ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 5 ಮಂತ್ಸ್ 6 ಮಂತ್ಸಲ್ಲಿ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ಬೇಬಿ ಹೇಗೆ ಗ್ರೋತ್ ಆಗ್ತಾ ಹೋಗುತ್ತೋ ಆವಾಗ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನು ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತಲ್ವ ಫ್ರೆಂಡ್ಸ್, ಸೊ ಆವಾಗ ಜಾಸ್ತಿ ನೀವು ಅದನ್ನು ರಬ್ ಮಾಡ್ತಾ ಹೋಗಬೇಡಿ. ಅದಕ್ಕೆ ನೀವು ಕೊಕೊನಟ್ ಆಯಿಲ್ ಹಚ್ತಾ ಬಂದರೆ ಅಂದರೆ ನಿಮಗೆ ಅದನ್ನು ರಬ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಅದು ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ರೆಡ್ಯೂಸ್ ಆಗಿರುತ್ತೆ. ಕಡಿಮೆ ಆಗುತ್ತೆ ಅಂತ ಹೇಳಲ್ಲ, ರೆಡ್ಯೂಸ್ ಆಗಿರುತ್ತೆ. ನೀವು ಬಿಫೋರ್ ಬಾತ್ ಕೂಡ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಿ, ನೆಕ್ಸ್ಟ್ ರಾತ್ರಿ ಮಲಗುವಾಗ ಕೂಡ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಯಾವುದೇ ಆದಂಥ ಕ್ರೀಮ್ ಯೂಸ್ ಮಾಡಬೇಕು, ಅದು ಇದು ಯೂಸ್ ಮಾಡಬೇಕಂದ್ರೆ ಡಾಕ್ಟ್ರು ಕೂಡ ಅಲೋ ಮಾಡೋದಿಲ್ಲ. ಆಫ್ಟರ್ ಡಿಲಿವರಿ ನೀವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಸೊ ಇವಾಗ ಬಿಗಿನಿಂಗಿಂದನೇ ನಾವು ಅದನ್ನು ಹೇಗೆ ಸ್ಟಾಪ್ ಮಾಡ್ಕೋಬೇಕಂದ್ರೆ ಅದಕ್ಕಿರೋದು ಒಂದೇ ವೇ, ಕೊಕೊನಟ್ ಆಯಿಲ್ನ ಹಚ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ನಿಮಗೆ ಇಚ್ಚಿಂಗ್ನೆಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.